ಬೀದರ್ ಜಿಲ್ಲೆಯಲ್ಲಿ ಎನ್ಪಿಎಸ್ ಯೋಜನೆ ಕುರಿತು ಮತ್ತು ಲೀಡ್ ಬ್ಯಾಂಕ್, ನಬಾರ್ಡ್ ಬ್ಯಾಂಕ್, ಪಿಆರ್ಡಿಎ ಈ ಯೋಜನೆಯನ್ನ ರೈತರಿಗೆ ಫಾರ್ವರ್ಡ್ ಕಂಪನಿ ಮತ್ತು ರೈತರ ಬಗ್ಗೆ 18 ರಿಂದ 60 ಹೆಣ್ಣು ಅಥವಾ ಗಂಡು ಮಕ್ಕಳಿಗೆ ಎನ್ಪಿಎಸ್ ಪಿಂಚಣಿ ಮುಖಾಂತರ ಈ ಯೋಜನೆಯನ್ನ ಸೆಂಟ್ರಲ್ ಗವರ್ಮೆಂಟ್ ಯೋಜನೆ ಬ್ಯಾಂಕಿನ ಮುಖಾಂತರ ಅಕೌಂಟ್ ತೆಗೆಯಲು ಪಿಂಚಣಿ ಯೋಜನೆಯಾಗಿರುತ್ತದೆ. ಕೃಷಿ ಹಾಗೂ ಸಂಬಂಧಿತ ಕ್ಷೇತ್ರಗಳಿಗಾಗಿ ಎನ್ಪಿಎಸ್ ಯೋಜನೆ ಜಾಗೃತಿ ಕುರಿತು ಕಾರ್ಯಕ್ರಮ ನಿರ್ವಹಿಸಲಾಗಿದೆ. ಈ ಕಾರ್ಯಕ್ರಮ ನೆರವೇರಿಸುವವರು ಲೀಡ್ ಬ್ಯಾಂಕಿನ ಮುಖ್ಯಸ್ಥರಾದ ಸತೀಶ್ ಕುಮಾರ್ ಗೈಕ್ವಾಡ್ ಮತ್ತು ಮುಖ್ಯ ಅತಿಥಿಗಳಾದ ಬೀದರ್ ಜಿಲ್ಲಾ ಪಂಚಾಯತ್ ಸಿಇಒ, ಇನ್ನೂ ಓರ್ವ ಮುಖ್ಯಸ್ಥ ಅಗ್ರಿಕಲ್ಚರ್ ವ್ಯವಸ್ಥಾಪಕ ನಿರ್ದೇಶಕರು ಶ್ರೀಮತಿ ದೇವಿಕಾ ಆರ್ ಮತ್ತು ಹಾರ್ಟಿಕಲ್ಚರ್ ವ್ಯವಸ್ಥಾಪಕರಾದ ವಿಶ್ವನಾಥ್ ಮತ್ತು ಎಸ್ಎಲ್ಬಿಸಿ ಕರ್ನಾಟಕ ಕೆನರಾ ಬ್ಯಾಂಕ್ ಮುಖ್ಯಸ್ಥರು ಮತ್ತು ನಬಾರ್ಡ್ ಡಿಡಿಎಂ ಬೀದರ್ ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಎಜಿಎಂ ಶ್ರೀ ಜಯಕುಮಾರ್ ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಎಜಿಎಂ ಶ್ರೀ ವಿಜಯ್ ಕುಮಾರ್, ಶ್ರೀ ಶಿವಯೋಗಿ ಕುಮಾರ್ ಅಸಿಸ್ಟೆಂಟ್ ಮ್ಯಾನೇಜರ್, ಪಿಎಫ್ಆರ್ಡಿಎ ಬೀದರ್ ಜಿಲ್ಲೆಯಲ್ಲಿ ಎನ್ಪಿಎಸ್ ಯೋಜನೆಯ ಕುರಿತು ಈ ಯೋಜನೆಗೆ ಸಂಬಂಧಪಟ್ಟ ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಜಿಲ್ಲಾ ವರದಿಗಾರರು ಪ್ರಭು ಸೋನಿ. ಅದೇ ರೀತಿಯಾಗಿ ಎಸ್ಎಲ್ಬಿಸಿ ಕರ್ನಾಟಕದಿಂದ ಶ್ರೀ ರಾಘವೇಂದ್ರ ಸರ್ ಅವರಿಗೂ ಸ್ವಾಗತವನ್ನು ಕೋರಲು ಶ್ರೀ ವಂಶಿ ಅವರನ್ನು ನಾನು ಕೋರಿಕೊಳ್ಳುತ್ತೇನೆ. ನಮಸ್ಕಾರ. ಇವತ್ತು ನಾವು PFRDA ವತಿಯಿಂದ ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಬಾರ್ಡ್ ಮತ್ತು ಲೀಡ್ ಬ್ಯಾಂಕ್ ಸೇರಿ ಈ NPSನ ಔಟ್ರೀಚ್ ಪ್ರೋಗ್ರಾಮನ್ನು ಈ ಮಸ್ಟಿಫ್ ಹೋಟೆಲಲ್ಲಿ ನಡೆಸ್ತಾ ಇದ್ದೀವಿ. ಇದರಲ್ಲಿ ಏನಂದರೆ ರೈತರಿಗೆ ಈ ಪೆನ್ಷನ್ ಸೌಲಭ್ಯ ಸಿಗಬೇಕನ್ನೋದು ಕೇಂದ್ರ ಸರ್ಕಾರದ ಉದ್ದೇಶ ಆಗಿದೆ. ಹಾಗಾಗಿ ನಾವು ಎಲ್ಲ ರೈತರಿಗೆ ಮತ್ತು FPSಗಳಿಗೆ ಇನ್ವಿಟೇಷನ್ ಕೊಟ್ಟು ಮತ್ತು ಹಾಗೆ ಅಗ್ರಿಕಲ್ಚರ್ ಜಾಯಿಂಟ್ ಡೈರೆಕ್ಟ್ರು ಮತ್ತು ಹಾರ್ಟಿಕಲ್ಚರ್ ಜಾಯಿಂಟ್ ಡೈರೆಕ್ಟ್ರು ಮತ್ತು CEO ಅವರ ZPC ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಬೆಳಗ್ಗೆಯಿಂದ ನಡೆಸ್ತಾ ಇದ್ದೀವಿ. ಇವಾಗ ಇದರಿಂದ ಏನು ಲಾಭ ಅಂದರೆ ರೈತರಿಗೆ ಒಂದು ಸಣ್ಣ ಪ್ರಮಾಣದಲ್ಲಿ ಹೂಡಿಕೆ ಮಾಡಿದರೆ ಅವರು ಒಂದು ನಿವೃತ್ತಿ ಸಮಯದಲ್ಲಿ ಕೆಲಸ ಸರ್ಕಾರದ ನೌಕರರು ನಿವೃತ್ತಿ ಆದಾಗ ಅವರಿಗೆ ಅವರದ್ದು ಬರ್ತಾ ಇರೋ ಸಂಬಳದಲ್ಲಿ ಒಂದಿಷ್ಟು ಪೆನ್ಷನ್ ಅಂತ ಕೊಡ್ತಾಯಿದ್ರು. ಅದೇ ಥರ ಅವರಿಗೆ ಯಾಕೆ ಕೊಡಬೇಕು, ಕೃಷಿಕರಿಗೆ ಯಾಕೆ ಕೊಡಬಾರ್ದು, ರೈತರಿಗೆ ಯಾಕೆ ಕೊಡಬಾರ್ದು ಅನ್ನೋದು ಕೇಂದ್ರ ಸರ್ಕಾರದ ಉದ್ದೇಶ ಆಗಿಬಿಟ್ಟು ರೈತರು ಕೂಡ 250ರಿಂದ ಆಗಿ ಎಷ್ಟು ತಿಂಗಳಿಗೆ ಇಂತಿಷ್ಟು ಅಂತ ಹೂಡಿಕೆ ಮಾಡಿದಾಗ ಆ ಹೂಡಿಕೆ ಅಮೌಂಟು ಸಣ್ಣದರಿಂದ ದೊಡ್ಡ ಪ್ರಮಾಣಕ್ಕೆ ಆಗಿ ಅವರು 60 ವರ್ಷದ ನಂತರ ಅವ್ರ ವಯಸ್ಸಾದ ಮೇಲೆ ಅವರಿಗೆ ದುಡಿಯೋಕ್ಕೆ ಶಕ್ತಿ ಕಡಿಮೆ ಇದ್ದಾಗ ಅದರಲ್ಲಿ ಅವರಿಗೆ ಇದು ಪೆನ್ಷನ್ ಮುಖಾಂತರವಾಗಿ ಅವ್ರಿಗೆ ತಿಂಗಳಿಗೆ ಅವರು ಮುಂದಿನ ಜೀವನಕ್ಕೆ ಅನುಕೂಲ ಆಗುವಂತೆ ಆಗಬೇಕು ಅನ್ನೋದೇ ಈ ಕೇಂದ್ರ ಸರ್ಕಾರ ಉದ್ದೇಶ ಆಗಿದೆ. ಇದರಿಂದ ತಮ್ಮೆಲ್ಲರ ಸಹಕಾರ ಕೊಟ್ಟು ತುಂಬ ಜನ ಬಂದು ಸೇರಿ ಈ ಕಾರ್ಯಕ್ರಮವನ್ನು ಸಕ್ಸಸ್ಫುಲ್ ಆಗಿ ಮಾಡಿದಿರಿ. ಅದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಎಷ್ಟು ಬ್ಯಾಂಕಿನವ್ರು ಬಂದಿದ್ದಾರೆ ಸರ್? ಟೋಟಲ್ 20 ಬ್ಯಾಂಕಿನವ್ರು ಬಂದಿದ್ದಾರೆ. 20 ಬ್ಯಾಂಕಿನವ್ರು. ಓಕೆ, ತಮ್ಮ ಹೆಸರು ಸರ್? ನನ್ನ ಹೆಸರು ಸತೀಶ್ ಕುಮಾರ್ ಗೈಕ್ವಾಡ್ ಅಂತ. ನಾನು ಲೀಡ್ ಬ್ಯಾಂಕ್ ಮ್ಯಾನೇಜರು. ಇದು ನಮ್ಮ SLBC ಅವರ ಇದರಿಂದ ಮತ್ತು PFRDA ಕೇಂದ್ರ ಸರ್ಕಾರದ ಆದೇಶದ ಪ್ರಕಾರ ಈ ಪ್ರೋಗ್ರಾಮನ್ನು ನಾವಿಲ್ಲಿ ನಿಯೋಜನೆ ಮಾಡಿದ್ವಿ. ಅದರ ಪ್ರಕಾರ ಎಲ್ಲರಿಗೆ ಇದರ ಅರಿವಿನ ಕಾರ್ಯಕ್ರಮವನ್ನು ಮುಗಿಸಿದ್ವಿ. ಈಗ ಇನ್ನೂ ಪ್ರೆಸೆಂಟೇಷನ್ ಮುಖಾಂತರ PFRDA ಅಂತ ಬಂದಂಥ ಇಬ್ಬರು ಅಧಿಕಾರಿಗಳು ಈ ಅರಿವಿನ ಕಾರ್ಯಕ್ರಮ ಇನ್ನೂ ಕಂಟಿನ್ಯೂ ಆಗಿ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸರ್. ಧನ್ಯವಾದ. ಮೇಡಮ್, ತಮ್ಮ ಹೆಸರು? ನಾನು ಹೇಳ್ಕೊತಾ ನನ್ನ ಹೆಸರು ದೇವಿಕಾ ಅಂತೇಳಿ, ಜಾಯಿಂಟ್ ಡೈರೆಕ್ಟರ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಬೀದರ್. ಇವತ್ತಿನ ದಿನ ಏನು ನಬಾರ್ಡ್ ಮತ್ತು ಲೀಡ್ ಬ್ಯಾಂಕ್ ಮತ್ತು PFRDA ಅವರ ವತಿಯಿಂದ ಈ ದಿನ ಅಂದರೆ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಫಾರ್ ಅಗ್ರಿಕಲ್ಚರ್ ಅಲೈಡ್ ಇವರಿಗೆ ಮಾಡಿದ ಒಂದು ಪ್ರೋಗ್ರಾಮಲ್ಲಿ ನಾನು ಸಹ ಭಾಗವಹಿಸಿದ್ದೆ. ನಿಜವಾಗ್ಲೂ ಒಂದು ಒಳ್ಳೆಯ ಒಂದು ಯೋಜನೆ ಅಂತ ನಾನು ಹೇಳ್ತೀನಿ. ಯಾಕೆ ಅಂದರೆ ರೈತರ ಆದಾಯ ಯಾವಾಗಲೂ ಅನಿಶ್ಚಿತ, ಅಂದರೆ ಅವ್ರಿಗೆ ಆದಾಯ ಬರುತ್ತೆ ಅನ್ನುವಾಗಲೇ ಕೈ ತಪ್ಪೋಗುತ್ತೆ. ಯಾಕಂದರೆ ಅಕಾಲಿಕ ಮಳೆ ಅಥವಾ ಬರ ಈ ರೀತಿಯಾಗಿರುತ್ತೆ. ಸೊ ಅವರ ಒಂದು ಆದಾಯದಲ್ಲಿ ಸ್ವಲ್ಪ ಮಟ್ಟಿಗೆ ಅವರು ಸೇವಿಂಗ್ಸನ್ನು ಮಾಡಿಕೊಂಡ್ರೆ
ಮೇಡಮ್ ಈಗ ಎಫ್ ಯುಗಳು ಮಾಡಿದಾರ ಎಫ್ ಯು ಪ್ರೋಗ್ರಾಮ್ ಅಂತ ಹೇಳಿ ಇದು ಮೀಟಿಂಗ್ ಆಗಿದಾರ ಆದರೆ ಎಫ್ ಯುಗಳಿಗೆ ಏನು ಇದರಿಂದ ಪ್ರಯೋಜನ ಅವರ ರೈತ ಕಸ್ಟಮರ್ಗಳಿಗೆ ಅವ್ರ ಶೇರ್ ಹೋಲ್ಡರ್ಗಳಿಗೆ? ಎಫ್ ಪಿ ಒ ಏನಾಗುತ್ತೆ, ಅದರಲ್ಲಿ ಇಂಡಿವಿಜುವಲ್ ರೈತರು ಇರಲ್ಲ, 500ರಿಂದ 1000 ಜನ ರೈತರು ನೋಂದಣಿ ಮಾಡ್ಕೊಂಡಿರ್ತಾರೆ. ನಾವು ಪ್ರತಿಯೊಂದು ರೈತರ ಹತ್ರ ಹೋಗಿ ಹೇಳಿ ಇದ್ರ ಬಗ್ಗೆ ಅರಿವು ಮೂಡಿಸೋದಕ್ಕೆ ಬದಲು ಒಂದು ಎಫ್ ಪಿ ಒಗೆ ಈ ಇನ್ಫಾರ್ಮೇಷನ್ ಕೊಟ್ಟರೆ 1000 ಜನ ಇದ್ರ ನೋಂದಣಿ ಮಾಡ್ಕೊತಾರೆ. ಅದು ಇದರ ಪ್ರಯೋಜನ. ಅಂದರೆ ಹೆಚ್ಚು ಜನ ರೈತರಿಗೆ ಇದು ಈ ಒಂದು ಯೋಜನೆಯದು ಮಾಹಿತಿ ಮುಟ್ಟುತ್ತೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು.